ಮೆಲ್ಲನರಸುತ್ತ ಹೋಗನು ಮುಂದೆ ಮುಂದಲ್ಲಿ ಗುಹೆಯೊಂದಿಸೆಯಲು ಸಿಂಹವನ್ನಾದರೂ ಮಡುಹಿದ ಪ್ರಾಣಿ ಯಾವುದು ಅಂತ ನೋಡಿದ್ರೆ ನಾವು ಈ ವಿಚಾರದಿಂದ ಅರ್ಥ ಮಾಡಿಕೊಳ್ಳಬಹುದು. ಇದು ಬಲ್ಲುಕ. ಕರಡಿ ಬಹಳ ಬಲಿಷ್ಠವಾದಂತಹ ಪ್ರಾಣಿ, ಹೌದು, ಅಲ್ಲ ಅಂತಲ್ಲ. ಆದರೆ ಸಿಂಹವನ್ನೇ ಮಡುಹುವಂತಹ ಸಾಮರ್ಥ್ಯವನ್ನು ಹೊಂದಿದ ಬಲ್ಲುಕ ಅಂತ ಹೇಳಿದರೆ ಇದು ಸರ್ವೇ ಸಾಮಾನ್ಯವಾಗಿ ಕಾಣುವ ಕರಡಿಯಲ್ಲ ಎನ್ನುವುದು ಸ್ಪಷ್ಟ. ಯೋಗ್ಯತಾವಂತವಾದ ಕರಡಿ, ಬಲಯುತವಾದಂತಹ ಕರಡಿ. ಹಾಗಿದ್ರೆ ಈ ಸಿಂಹವನ್ನು ಕೊಂದು ತನ್ಮೂಲಕವಾಗಿ ಅದರ ಕೈಯಲ್ಲಿದ್ದಂತಹ ಸ್ಯಮಂತಕ ರತ್ನವನ್ನು ಆ ಬಲ್ಲುಕ ತಾನು ತೆಗೆದುಕೊಂಡು ಹೋಗಿರಬೇಕು. ಹಾಗಾದ್ರೆ ತಡ ಮಾಡುವುದಲ್ಲ, ಬಲ್ಲುಕದ ಪದಚಿಹ್ನೆಯನ್ನ ಅರಸಿ 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 ನಾವೆಲ್ಲ ಮುಂದೆ ಬಂದದ್ದು. ಕಡಿದಾದಂತಹ ಕಾಡು ಪ್ರದೇಶವನ್ನಾದರೂ ಕಂದಕವನ್ನಾದರೂ ದಾಟುತ್ತಾ ದಾಟುತ್ತಾ ಬಲ್ಲುಕದ ಪದಚಿಹ್ನೆ ನಮ್ಮನ್ನು ತಂದು ನಿಲ್ಲಿಸಿದ್ದೆಲ್ಲಿಗೆ ಅಂತ ಹೇಳಿದ್ರೆ ದೊಡ್ಡದಾಗಿರುವಂತಹ ಈ ಗುಹಾ ಪ್ರದೇಶದ ಹೊರಭಾಗಕ್ಕೆ. ಹಾಗಿದ್ರೆ ಆ ಕರಡಿಯ ವಾಸಸ್ಥಾನ ಈ ಗುಹೆ ಎನ್ನುವುದು ಸ್ಪಷ್ಟ. ಎಷ್ಟು ವಿಶೇಷ ನೋಡಿ. ನೈಸರ್ಗಿಕವಾದಂತಹ ಗುಹೆ ಇದು, ಹೌದಾದರೂ ಬಹಳ ದೊಡ್ಡದಾಗಿದೆ. ಪ್ರಾಕೃತಿಕವಾದದರ ಜೊತೆಯಾಗಿ ತನ್ನದ್ದಾದಂತಹ ಯಾವುದೋ ಒಂದು ಚಾತುರ್ಯವನ್ನು, ಕರ ಚಾತುರ್ಯವನ್ನು ತೋರಿಸಿದೆ ಈ ಬಲ್ಲುಕ ಈ ಗುಹೆ ಮೇಲೆ ಎನ್ನುವುದು ಸ್ಪಷ್ಟವಾಗುತ್ತಾ ಉಂಟು. ಅದನ್ನು ಗಮನಿಸುತ್ತಾ ಹೋದರೆ ನಾವು ಇನ್ನು ಮುಂದೆ ಬಹಳಷ್ಟು ಸಿದ್ಧತೆಯನ್ನು ಮಾಡಿಕೊಳ್ಳಬೇಕು. ಮುಂದೆ ಒದಗಬಹುದಾದಂತಹ ಕಾಳಗವೋ ಅಥವಾ ಪರಿಸ್ಥಿತಿಯೋ ಹೇಗಿರಬಹುದು ಅಂತ ನಾವು ಊಹಿಸುವುದಕ್ಕೆ ಸಾಧ್ಯ ಉಂಟು. ಮಾತ್ರವಲ್ಲ, ಹೊರಮುಖದಿಂದಲೇ ಒಳಗೆ ಚಾಚಿ ಕತ್ತನ್ನು ಚಾಚಿ ಕಣ್ಣನ್ನು ಹಾಯಿಸಿದರೆ ಗುಹೆಯ ಒಳಗಿರುವ ಕತ್ತಲಿಲ್ಲಿ ಉಂಟಾ? ಗುಹಾ ಪ್ರದೇಶ ಕತ್ತಲೆಯಲ್ಲಿ ಆವರಿಸಿರಬೇಕಾಗಿತ್ತು, ಆದರೆ ವಿಶೇಷವಾದ ಪ್ರಭೆ ಅಲ್ಲಿಂದ ಹೊರಗೆ ಬರ್ತಾ ಉಂಟು. ಹಾಗಿದ್ರೆ ನಾವು ಬಂದಂತಹ ಪ್ರದೇಶ ಸರಿಯಾಗಿದೆ. ಯಾವ ಗಮ್ಯ ತಾಣವನ್ನೇ ನಾವು ಉದ್ದೇಶಿಸಿಕೊಂಡು ನಡೆದು ಬಂದೆವೋ ಅದೇ ಪ್ರದೇಶವನ್ನು ನಾವು ತಲುಪಿದ್ದೇವೆ ಎನ್ನುವುದು ಸ್ಪಷ್ಟ. ಹಾಗಂತ ಹಿಂದೆ ಮುಂದೆ ಆಲೋಚನೆ ಮಾಡದೆ ಮುಂದೆ ಹೋಗುವ ಹಾಗಿಲ್ಲ. ಇರುವಂಥದ್ದು ಬಹಳ ಬಲಯುತವಾದಂತಹ ಪ್ರಾಣಿ ಇದರೊಳಗೆ ಅಂತ ನಮಗೆ ಗೊತ್ತಾಗಿದೆ. ಮಾತ್ರವಲ್ಲ, ಪರಮ ಪಾವನವಾದಂತಹ ರತ್ನವನ್ನಾದರೂ ಈ ಗುಹೆಯೊಳಗೆ ಇಟ್ಟುಕೊಂಡಿರಬೇಕಾದ್ರೆ ಕೇವಲ ಶಕ್ತಿಯಲ್ಲಿ ಮಾತ್ರ ಬಲಯುತವಲ್ಲ, ಸತ್ವಯುತವಾಗಿಯೂ ಬಲಯುತವಾದ ಪ್ರಾಣಿಯೇ ಇರಬೇಕು. ಯುಗಾಂತರದ ಹಿಂದೆಗೆ ನಮ್ಮ ಆಲೋಚನೆ ಒಂದು ಕ್ಷಣದಲ್ಲಿ ಹೋದದ್ದು ಸುಳ್ಳಲ್ಲ. ಹಾಗಿದ್ರೆ ಇಂಥ ಯುಗಾಂತರದಲ್ಲಿ ಪ್ರವೇಶಿಸಬೇಕಾದಂತಹ ಒಂದು ಸಿದ್ಧತೆಯನ್ನ ಮಾಡಿಕೊಳ್ಳುವಾಗ ಎಲ್ಲರನ್ನು ಕಟ್ಟಿಕೊಂಡು ಒಳಗೆ ಹೋಗುವುದು ಸರಿ ಕಾಣುವುದಿಲ್ಲ. ನಾವು ಹೇಗೆ ಅಂತ ನಮಗೆ ಗೊತ್ತು, ನಮ್ಮ ಜೊತೆಯಲ್ಲಿ ಹೇಗೆ ಅಂತ ನಮಗೆ ಗೊತ್ತಿಲ್ವೋ? ಹಾಗಿದ್ರೆ ಅವರನ್ನೆಲ್ಲ ಈ ಗುಹಾ ಪ್ರದೇಶದ ಹೊರಭಾಗದಲ್ಲಿ ನಿಲ್ಲಿಸಿ ನಾನು ಮಾತ್ರ ಈ ಒಳ ಪ್ರವೇಶಿಸಿ ಹೇಗುಂಟು ಪರಿಸ್ಥಿತಿ ಅಂತ ನೋಡಿ ಬಂದ್ರೆ ಹೇಗೆ? ಅದಕ್ಕಾಗಿ ಮೆಲ್ಲ ಮೆಲ್ಲನೆ ಗುಹೆಯ ಒಳಭಾಗವನ್ನ ಪ್ರವೇಶಿಸ್ತಾ ನೋಡ್ತೇನೆ, ಹೋಗ್ತೇನೆ, ನೋಡ್ತೇನೆ. ಏನದು? ಕುಳಿತು ಬಾಲಕನ ತೊಟ್ಟಿಲ ಹರುಷದಿಂದಲಿತ್ತು ಗೊತ್ತ
ತರುಣಿಯೋರ್ವರ ಕುರಿತು ಬಾಲಕನೆ ತೊಟ್ಟಿಲು ಹರುಷದಲ್ಲಿ ತೂಗುತ್ತ ತೂಗುತ್ತ ಗಿರಿತಿರಮಿವಾಳಿಯರೆ ಸೋಬಿಗೆ ಮಿಗಿಲಿಸಿ ಸರಸಿ ಚಾಮತಿ ಮೆರೆವ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯುವುದು ಶ್ರೀಯ ಮರೆಯ ಹರಿಯೊಂದು ಶಿಲೆಯ ಮರೆಯಾಗಿರು ತೂಗಿ ಪಾಡತೆಲ್ಲ ಶರದ ಋತು ಪೂರ್ಣಿಮೆಯೊಳು ದಯ ಚಲ್ದಿರ ಕಾಂತಿ ಸುರುಚಿರಾನನ ಬಿಂಬ ಶೋಭಿಸುತ್ತ ವಿಭವದಿ ತರುಣಿಯೋರ್ವರ ಕುರಿತು ಬಾಲಕನ ತೊಟ್ಟಿಲು ಹರುಷದಲ್ಲಿ ತೂಗುತ್ತ ಗಿರಿತಿರಮಿವಾಡಿಯರ ಚೌಡಿಕೆಗೆ ಮಿಗಿಲಿಸಿ ಸರಸಿ ಚಾಮತಿ ಮೆರೆ ಸೌಂದರ್ಯ ವಿಭ್ರಮಕ್ಕೆ ಬೆರಗಾಗಿ ಹರಿಯೊಂದು ಶಿಲೆಯ ಮರೆಯಾಗಿರು ಪಾಡಿತು ಗೊತ್ತನಾಗೆ ಭಾವ ಪ್ರಭೇದಗಳಿಗೆ ಒಳಗಾಗುವ ಯಾವ ಭಾವಜೀವಿಯಾದರೂ ಭಾವುಕತೆಗೆ ಬೆರಗಾಗದೆ ಇರುವುದಕ್ಕುಂಟೆ. ಯಾವುದನ್ನ ಉದ್ದೇಶಿಸಿ ಯಾವುದನ್ನ ನೋಡ್ತೇವೆ ಅಂತ ನಾವು ನಿರೀಕ್ಷಿತವಾಗಿ ಬರ್ತೇವೋ ಅನಿರೀಕ್ಷಿತವಾದಂತಹ ಘಟನಾವಳಿಗಳು ಪರಿಸ್ಥಿತಿಗಳು ಕಂಡಾಗ ಈ ರೀತಿಯ ವಿಭ್ರಮ. ಸಿಂಹವನ್ನ ಕೊಲ್ಲಬಹುದಾದ ಪರಾಕ್ರಮಯುಳ್ಳಂತಹ ಒಂದು ಬಲ್ಲುಕವನ್ನ ಅರಸಿ ಬಂದದ್ದು ನಾನು. ಹೊರವಲಯದಲ್ಲಿ ಕಾಣತಕ್ಕಂತಹ ಈ ಗುಹಾ ಪ್ರದೇಶವನ್ನ ಕಂಡಾಗಲೇ ಒಂದು ರೀತಿಯ ಭ್ರಮೆಗೆ ಒಳಗಾದೆ. ದಟ್ಟವಾದಂತಹ ಅರಣ್ಯದಲ್ಲಿ ಈ ರೀತಿಯ ಗುಹಾ ಪ್ರದೇಶ, ಒಳಬರುತ್ತಾ ಕಾಣತಕ್ಕಂತಹ ಪ್ರಭೆಗೆ ಒಳಗಾದೆ. ಆ ಪ್ರಭೆಯೂ ನನ್ನನ್ನು ಆಶ್ಚರ್ಯಚಕಿತನನ್ನಾಗಿಸಿತು. ಪ್ರಭೆಯಿಂದಲೇ ಒಳಭಾಗವನ್ನು ಹೊಕ್ಕು ನೋಡಿದರೆ ಯಾವ ಬಲ್ಲುಕಕ್ಕಾಗಿ ನಾನು ಹುಡುಕಿ ಬಂದದ್ದು. ಆದ್ರೆ ಒಳಗೆ ಕಾಣುತ್ತಾ ಇರುವುದಾದ್ರೂ ಏನು ಎಲ್ಲ ಪ್ರಭೆಯು ಹೊರಸೂಸುತ್ತಿರುವುದು ಸ್ಯಮಂತಕ ರತ್ನದಿಂದ ಅಂತ ನಾನು ಆಲೋಚನೆ ಮಾಡಿದ್ದು. ಆದರೆ ಆ ಪ್ರಭೇದವೇ ಅಲ್ಲ. ಪ್ರಭೆಯಲ್ಲೂ ಇನ್ನೊಂದು ಪ್ರಭೇದ. ಶರತ್ ಋತುವಿನ ಚಂದ್ರ ಮೋಡದಿಂದ ಒಮ್ಮೆಲೆ ಹೊರಭಾಗಕ್ಕೆ ಬಂದು ಉದಯಿಸಿದ ಕಾಲಕ್ಕೆ ಯಾವ ಕಾಂತಿಯನ್ನು ಹೊರಸೂಸುತ್ತಾನೆ. ಶರದ ಋತು ಪೂರ್ಣಿಮೆಯ ಉದಯ ಚಂದಿರ ಕಾಂತಿ. ಕಾವ್ಯಮಯವಾದಂತಹ ಈ ಮಾತುಗಳು ಯಾಕೆ ಬರುತ್ತಾ ಉಂಟು? ಆ ಪ್ರಭೆಯನ್ನು ನಾನು ಗುರುತಿಸುತ್ತಾ ಇರುವುದು ರತ್ನದಲ್ಲಿ ಅಲ್ಲ, ಇಲ್ಲಿ ಕುಳಿತಿರತಕ್ಕಂತಹ ಓರ್ವ ಸ್ತ್ರೀ ರತ್ನದಲ್ಲಿ. ಒಬ್ಬಳು ಸ್ತ್ರೀ ಕುಳಿತಿದ್ದಾಳೆ. ನೋಡಬಾರದೆ? ಇವಳ ಸೌಂದರ್ಯ ವಿಭ್ರಮಕ್ಕೆ ಭ್ರಮೆಯಾಗದವರು ಯಾರು? ಯಾವ ಪುರುಷನೇ ಆಗಿರಲಿ, ಯಾವ ಸ್ತ್ರೀಯೇ ಆಗಿರಲಿ,
ಒಬ್ಬ ಆಕೆ ಸುಂದರವಾದಂತಹ ಹುಡುಗಿ ಬಂದ್ಲು ಅಂತಾದರೆ ವಿಭ್ರಮೆಗೆ ಒಳಗಾಗದೆ ಇರುವುದಕ್ಕಿಲ್ಲ. ಅದರಲ್ಲೂ ಒಬ್ಬಾತ ಯುವಕ, ಅದರಲ್ಲೂ ಮದುವೆ ಮಾಡಿಕೊಳ್ಳಬೇಕು ಅಂತ ಆಲೋಚನೆ ಮಾಡಿದಂತಹ ಒಬ್ಬ ಯುವಕ ಎಂತಹ ಸ್ತ್ರೀಯನ್ನ ಬಯಸಬಹುದು? ಶಕ್ತಿ ಸ್ವರೂಪಿಣಿಯಾದಂತಹ ಗೌರಿಯ ಸರ್ವ ಶಕ್ತಿಯು ಆರೋಪಿಸಲ್ಪಡಬಹುದಾದಂತಹ ಒಬ್ಬ ಶಕ್ತಿ ಸ್ವರೂಪಿಣಿ ನನ್ನ ಮನೆಗೆ ಬರಲಿ ಅಂತ ಆಲೋಚನೆ ಮಾಡಬಹುದು. ವಿದ್ಯಾಪ್ರದಾಯಿನಿಯಾದಂತಹ ಆ ಶಾರದಾ ಮಾತೆಯ ಸ್ವರೂಪಿಣಿಯೇ ಹೆಂಡತಿಯಾಗಿ ನನಗೆ ಸಿಗ್ಲಿ ಅಂತ ಆಲೋಚನೆ ಮಾಡಬಹುದು. ನನ್ನ ಕುಟುಂಬವನ್ನ, ನನ್ನ ಸಂಸಾರವನ್ನ ಸಂಪದ್ಭರಿತವನ್ನಾಗಿ ಮಾಡಿಸುವುದಕ್ಕೆ ಲಕ್ಷ್ಮೀ ಸ್ವರೂಪಿಣಿಯಾದಂತಹ ಒಬ್ಬಳು ಮಡದಿ ನನಗೆ ಸಿಕ್ಕಲಿ ಅಂತ ಆಲೋಚನೆ ಮಾಡಬಹುದು. ತಂದೆಯಾದರೂ ಅಷ್ಟೇ ತಾನೆ, ತನಗೆ ಹುಟ್ಟಬೇಕಾದಂತಹ ಮಗಳು ಶಕ್ತಿ ಸ್ವರೂಪಿಣಿಯಾಗಬೇಕು, ಲಕ್ಷ್ಮೀ ಸ್ವರೂಪಿಣಿಯಾಗಬೇಕು, ವಿದ್ಯಾ ಸ್ವರೂಪಿಣಿಯಾಗಬೇಕು ಅಂತ ಆಲೋಚನೆ ಮಾಡ್ತಾನೆ, ನಿರೀಕ್ಷಿಸ್ತಾನೆ. ಹಾಗಂತ ಆ ಮೂರು ಶಕ್ತಿಗಳು ಒಬ್ಬಳಲ್ಲಿ ನಿರ್ವಹಿಸುವುದಕ್ಕೆ ಸಾಧ್ಯವೇ? ಒಬ್ಬಳಲ್ಲಿ ಆರೋಪಿಸಲ್ಪಡುವುದಕ್ಕೆ ಅಥವಾ ಸಂಕ್ಷಿಪ್ತಪಡಿಸುವುದಕ್ಕೆ ಸಾಧ್ಯವೇ? ಸಾಧ್ಯವೇ ಅಂತ ಕಾಳಿದ್ರೆ ನಾವು ವಿಭ್ರಮಕ್ಕೆ ಒಳಗಾದದ್ದು ಈಕೆಯನ್ನು ಕಂಡು. ಸುರ ಸುಂದರಿಯಾದಂತಹ ಈಕೆ ಲಕ್ಷ್ಮಿಯೋ ಅಂತ ದಿಗ್ಭ್ರಮೆಗೊಂಡೆ. ಇವಳಲ್ಲಿರುವ ತೇಜಸ್ಸನ್ನ ಕಂಡು ಇವಳು ಶಾರದೆಯೋ ಎನ್ನುವ ಹಾಗೆ ನಾವು ವಿಭ್ರಮೆಗೆ ಒಳಗಾದೆ. ಆ ನಿಲುವಿನಲ್ಲಿ ಇರತಕ್ಕಂತಹ ಭಾವ ಭಂಗಿಗಳು ಸ್ಥೈರ್ಯವನ್ನ ಕಂಡಾಗ ಈಕೆಯೇ ಶಕ್ತಿ ಸ್ವರೂಪಿಣಿಯಾದಂತಹ ಪಾರ್ವತಿ ಅಂತ ಆಲೋಚನೆ ಮಾಡಿದೆ. ಆದರೆ ಅವರೆಲ್ಲರಿಗೂ ಮಿಗಿಲಾದಂತಹ ರೂಪವನ್ನು, ಲಾವಣ್ಯವನ್ನು, ತೇಜಸ್ಸನ್ನು, ಓಜಸ್ಸನ್ನು ಹೊಂದಿದಂತಹ ಒಬ್ಬ ಆಕೆ ಸ್ತ್ರೀ ಇಲ್ಲಿ ಇದ್ದಾಳೆ. ಹೇಗಿರುವುದಕ್ಕೆ ಸಾಧ್ಯ? ಅದು ಓರ್ವಳೆ ಈ ದಟ್ಟ ಅರಣ್ಯದಲ್ಲಿ, ಅದು ಒಂದು ಕರಡಿಯ ಗುಹೆಯಲ್ಲಿ ಇರುವುದಕ್ಕೆ ಸಾಧ್ಯ ಹೇಗೆ? ನಾ ವಿಭ್ರಮಕ್ಕೆ ಒಳಗಾದದ್ದು ಆ ಕಾರಣಕ್ಕಾಗಿ. ಏನು ಮಾಡ್ತಾ ಇದ್ದಾಳೆ ಅವಳು? ಒಂದು ತೊಟ್ಟಿಲನ್ನು ತೂಗುತ್ತಾ ಇರುವುದಲ್ವೇ? ಹಾಗಿದ್ರೆ ತೊಟ್ಟಿಲಲ್ಲಿ ಒಂದು ಹಸುಗೂಸು ಉಂಟು ಎನ್ನುವುದು ಸ್ಪಷ್ಟ. ಹೇಗೆ ಏನು ಅಂತ ತಿಳಿಬೇಕು ಅಂತಾದ್ರೆ ನಾನು ಎದುರು ಮುಂದೆ ಮುಂದೆ ಹೋಗುವುದಲ್ಲ, ಸ್ವಲ್ಪ ಹಿಂದೆ ಹೋಗಬೇಕಾಗುತ್ತದೆ. ನಾ ಹಿಂದೆ ಹೋಗಿ ಶಿಲೆಯ ಮರೆಯಲ್ಲಿ ನಿಂದೆ ಅಂತಾದ್ರೆ ಅವಳು ಮುಂದೆ ಹಾಡಬಹುದಾದ ವಿಚಾರದಲ್ಲಿ ನನ್ನ ಮುಂದಾಲೋಚನೆಯನ್ನು ಹರಿಸುವುದಕ್ಕಾಗುತ್ತದೆ. ಕೇಳುವುದಲ್ವೇ? ಜೋ 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 ಸುಕುಮಾರ ಚಲ್ದ ತುಳದ ನಿನ್ನ ತೊಟ್ಟಿಲ ಬಳಿಯ, ಚಲ್ದ ತುಳದ ನಿನ್ನ ತೊಟ್ಟಿಲ ಬಳಿಯ ಜೋ ಜೋ
ಸುಕುಮಾರ ಅದಕ್ಕಿಂತಲೂ ವಿಶೇಷವಾದಂತಹ ಪ್ರತಿಭೆ. ಗಿರಿಜೆರಮೆ ವಾಣಿಯರ ಚೆಲುವಿಕೆಗೆ ಮಿಗಿಲೆನಿಸಿತು. ಈಗ ಅಂತಸತ್ವವಾಗಿರುವಂತಹ ಕಲಾತ್ಮಕತೆಯು ಹೊರಗೆ ಬಂತಲ್ಲ. ಯಕ್ಷ ಗಂಧರ್ವರು ಹಾಡುವ ರೀತಿಯಲ್ಲಿ ಹಾಡುತ್ತಾ ಇದ್ದಾಳೆ ಜೋಗುಳವನ್ನು. ತೊಟ್ಟಿಲಲ್ಲಿ ಮಲಗಿಸಿದ್ದಂತಹ ಶಿಶುವಿಗೆ ನಿದ್ದೆ ಬಂದದ್ದು ಮಾತ್ರವಲ್ಲ, ಬಂಡೆಗಾನತನಾಗಿ ನಿಂತದ್ದಂತಹ ನಾನೂ ಕೂಡ ಒಂದು ರೀತಿಯಲ್ಲಿ ತೂಕಡಿಸಿ ಬಿಟ್ಟೆ. ನಾವೆಲ್ಲ ಕಾಣುವುದು ದಾಸ ಸಾಹಿತ್ಯವನ್ನು ಹಾಡುವಂತಹ ಜೋಗುಳಗಳು, ಆದರೆ ಇದು ಹಾಗಲ್ಲ. ಶಾರದೆ ಸ್ವರೂಪಿಣಿ ಇವಳು ಎನ್ನುವುದು ಸ್ಪಷ್ಟ. ತನ್ನದ್ದೇ ಸಾಹಿತ್ಯವನ್ನು ರಚಿಸುತ್ತಾ ಹಾಡುತ್ತಾ ಒಂದು ರೀತಿಯಲ್ಲಿ ಇದು ನನಗೆ ಉಪಕಾರವಾಯಿತು ನೋಡಿ. ಏನು, ಹೇಗೆ, ಯಾಕೆ ಎನ್ನುವ ಎಲ್ಲ ಪ್ರಶ್ನೆಗೂ ಇವಳಲ್ಲಿಯೇ ಉತ್ತರ ಉಂಟು. ತರಳನಾದಂತಹ ಪ್ರವೀರನನ್ನು ತೂಗುತ್ತಾ ಇದ್ದಾಳೆ. ತಂದೆಯಾದಂತಹ ಜಾಂಬವನು ತಂದಂತಹ ಮಣಿ, ಸಿಂಹವನ್ನ ಮಡುಹಿ ತಂದು ತೊಟ್ಟಿಲಲ್ಲಿ ಕಟ್ಟಿದ್ದಂತೆ. ಇಷ್ಟು ವಿಷಯ ಗೊತ್ತಾಯಿತು ಅಂತ ಆದಮೇಲೆ ನಾವು ಬರಬೇಕಾದಲ್ಲಿಗೆ ಬಂದಿದ್ದೇವೆ, ಬರಬೇಕಾದ ಹಾಗೆ ಬಂದಿದ್ದೇವೆ ಎನ್ನುವುದು ಸ್ಪಷ್ಟ. ಇನ್ನು ಒಂದು ಸ್ವಲ್ಪ ಹೊತ್ತು ನಾನಿಲ್ಲಿ ಇದೇ ರೀತಿಯಲ್ಲಿ ನಿಂತೆ ಅಂತ ಆದರೆ ಪಕ್ಕನೆ ಅವಳು ನನ್ನನ್ನು ಕಂಡು ಬಿಟ್ಟಾಳು. ನನ್ನನ್ನ ಅಪರಿಚಿತವಾದ ನನ್ನನ್ನ ಈ ಕಾಲದಲ್ಲಿ ಅನಿರೀಕ್ಷಿತವಾಗಿ ಕಂಡ ಕಾಲಕ್ಕೆ ಅವಳ ಭಾವ ಹೇಗೆ ವಿಕಾರಗೊಳ್ಳುವುದಕ್ಕುಂಟೋ ಹೇಳುವುದಕ್ಕಾಗುವುದಿಲ್ಲ. ಅಂಥದ್ದನ್ನು ಕಾಣುವುದಕ್ಕೆ ನಾನು ಇಚ್ಛಿಸುವುದಿಲ್ಲ. ಆದರೆ ನಾನು ಇನ್ನು ಮುಂದೇನು ಮಾಡಬೇಕು ಅಂತ ಆಲೋಚನೆ ಮಾಡಿದಾಗ ಈ ಗುಹೆಗೆ ಸಂಬಂಧಪಟ್ಟಂತ ಬಲ್ಲುಕ ರಾಜ ಅಂತ ಹೇಳಿದ್ಲಲ್ಲ, ಆ ಬಲ್ಲುಕ ರಾಜನೇ ಇಲ್ಲಿ ಬಂದಾಗಬೇಕು. ಅವನನ್ನ ಇಲ್ಲಿಗೆ ಕರೆಸುವ ಬಗೆ ಹೇಗೆ ಅಂತ ಆಲೋಚನೆ ಮಾಡಿದಾಗ ಉಂಟಲ್ಲ ಕೈಯಲ್ಲಿ ಪಾಂಚಜನ್ಯ. ಅರಿತು ಶ್ರೀಹರಿಯು ಪಾಂಚಜನ್ಯವನಾಗ ಮೊಳಗಿದಳು. ಪಾಂಚಜನ್ಯವನ್ನ ಮೊಳಗಿ ಬಿಡ್ತೇನೆ. ಕೇರಳಿಯ ಸಹಸ್ರ ಗಜ ಬಲವನ್ನು ಹೊಂದಿದವನು ಜಾಂಬವ. ಮಾತ್ರವಲ್ಲ, ಶಿವಧನುಸ್ಸನ್ನು ಭಂಗಿಸಿದಂತಹ ಶ್ರೀರಾಮನ ಕೋದಂಡದ ಗರ್ಜನೆ ಅದನ್ನು ಎದೆಯಲ್ಲಿ ತುಂಬಿಕೊಂಡು ದಾಶರಥಿಯ ದರ್ಶನದ ಕಾಂಕ್ಷೆಯನ್ನು ಮನಸ್ಸಲ್ಲಿ ಹೊತ್ತು ನನ್ನಿಬ್ಬರು ಸಾಕು ಮಕ್ಕಳಿಗೋಸ್ಕರ ಆಹಾರವನ್ನು ಅರಸುತ್ತ ಅವರ ಆಹಾರದ ಬೇಡಿಕೆಯನ್ನು ನೀಗಿಸುವಂತಹ ಹೊಣೆಗಾರಿಕೆಯನ್ನು ತಲೆಯಲ್ಲಿ ಹೊತ್ತು ಮುಂದುವರಿಯುತ್ತಾ ಬಂದಂತಹ ಈ ಸಂದರ್ಭದಲ್ಲಿ ಭೀಕರವಾದ ರವ ಯಾವುದೇ ಪ್ರಾಣಿಯ ಎದೆಯಲ್ಲಾದರೂ ಒಂದು ಕ್ಷಣ ನಡುಕವನ್ನು ಹುಟ್ಟುಬಲ್ಲಂತಹ ಈ ಜಾಂಬವಂತನ ಕರುಳಿನಿಂದ ಹಿಡಿದು ಮಸ್ತಕದವರೆಗೂ ಅರೆಕ್ಷಣಕ್ಕೆ ನಡುಕವನ್ನು ಹುಟ್ಟಿಸಿದಂತಹ ರವ. ಅರ್ಥವಾಗುತ್ತದೆ ಶಂಖಧ್ವನಿ. ಇದುವರೆಗೂ ಈ ಕಾಡಿನಲ್ಲಿ ಕೇಳಿ ಬರದಂತಹ ಧ್ವನಿ. ಹಾಗಿದ್ದರೆ ಜಾಂಬವಂತನ ಸಂಕಲ್ಪವೊಂದು ಈಡೇರಿತು. ಅಲ್ಲ, ನನ್ನ ಮಗಳಿಗೊಂದು ದಾರಿಯಾದೀತು. ಯಾರ ಮಗಳು? ಎಲ್ಲಿಯ ಮಗಳು? ನಾ ಸಾಕಿದ ಮಗಳವಳು. ಆಕೆಗೊಂದು ದಾರಿಯನ್ನು ತೋರುವಲ್ಲಿ ಚಿಂತೆಯನ್ನು ಮುಂದುವರಿಸುತ್ತಾ ಇದ್ದವನು ನಾನು. ಹಾಗೆಂದೇ ದ್ವಾಪರದ ಈ ಯುಗದಲ್ಲಿರುವಂತಹ ಮಾನವರ ಸಹವಾಸ ಬೇಡ ಎಂಬಂತಹ ಅರ್ಥದಲ್ಲಿಯೇ ನನ್ನೆರಡು ಈ ಕೈಗಳನ್ನು ಯಂತ್ರೋಪಾದಿಯಲ್ಲಿಯೇ
ಉಪಯೋಗಿಸಿಕೊಂಡು ಈ ವನಾಂತರದಲ್ಲಿ ಸುಂದರವಾದ ಗುಹೆಯನ್ನು ನಿರ್ಮಿಸಿ ನನ್ನೀರ್ವರು ಮಕ್ಕಳೊಡನೆ ನೆಮ್ಮದಿಯ ಜೀವನವನ್ನು ಕಳೆಯುತ್ತಾ ಬಂದವನು, ರಾಮನಾಮವನ್ನೇ ಉಸಿರಾಗಿಸಿಕೊಂಡವನು. ಆದರೆ ಈ ಕಾಲಕ್ಕೆ ಶಂಖಧ್ವನಿಯ ಜೊತೆಯಲ್ಲಿ ಕೇಳಿ ಬಂತಲ್ಲ ನನ್ನ ಮಗಳ ಧ್ವನಿ. ಅರೆರೆ ಪಿತನ ಕೆಟ್ಟೆ ಬಲು ಭೀಕರವಿದು ಬಾ. ಮಗಳಿಂದ ಈ ವರ್ತಮಾನ ಬರಬೇಕು ಅಂತ ಆದ್ರೆ ತಂದೆಯಾದ ನಾನು ಸುಮ್ಮನಿರುವುದುಂಟೆ? ಬಂದವರು ಯಾರು, ಯಾಕಾಗಿ ಬಂದಿದ್ದಾರೆ, ಎಲ್ಲಿಂದ ಬಂದಿದ್ದಾರೆ ಎಂಬುದನ್ನು ಅರಿಯಬೇಕು. ಹಾಗರಿಯಬೇಕಾದರೆ ಇಲ್ಲಿರುವುದಲ್ಲ, ನೇರವಾಗಿ ಗುಹೆಯಿಂದ ನಡೆಯುತ್ತಂತೆ.